ಸ್ವಲ್ಪ ಅವುಗಳನ್ನ ತೆರವು ಮಾಡುವಂತ ಕೆಲಸ ನಡೀತಿದೆ. ಅದು ಬಿಟ್ಬಿಟ್ಟು ಏಕಪಕ್ಷವಾಗಿ ಒಂದೇ ಒಂದು ರಸ್ತೆಯಲ್ಲಿ ಅವುಗಳನ್ನ ತೆರವು ಮಾಡೋದು ಅಲ್ಲ ಸರ್. ಈ ಬಡವ್ರಿಗೆ ಅನ್ಯಾಯ ಆಗ್ತದೆ. ಸರ್ ಸ್ವಲ್ಪ ಹೋಗಪ್ಪ ಅಲ್ಲಿಗೆ ಅಲ್ಲಿ ಅವ್ನು ಬೇಡ ಮನೆ ಸರ್ ಓ ಅಂತಾನ ಅವನು ನನ್ನ ಮಲ್ಲು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಯಾದವ್ ಅಂದ್ಬಿಟ್ಟು ಒಬ್ಬ ಸಾಮಾಜಿಕ ಹೋರಾಟಗಾರ. ಬಂಧುಗಳೇ, ಏನು ಇದನ್ನ ನಮ್ಮ ಪುರಸಭೆ ವತಿಯಿಂದ ಇವತ್ತು ಎಂ ಜಿ ರಸ್ತೆಯಲ್ಲಿ ಫುಟ್ಪಾತಲ್ಲಿಟ್ಟಿರ್ತಕ್ಕಂಥ ವಿವಿಧ ಒಂದು ಪೆಟ್ಟಿಗೆ ಅಂಗಡಿಗಳಾಗ್ಬೋದು ಅಥವಾ ಇತರೆ ಯಾವುದೇ ಒಂದು ಅಂಗಡಿಗಳಾಗ್ಬೋದು ತೆರವು ಮಾಡುವಂಥ ಒಂದು ಕಾರ್ಯಾಚರಣೆ ಶುರು ಮಾಡಿದ್ದಾರೋ ಈ ಒಂದು ಕಾರ್ಯಾಚರಣೆ ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಈ ಒಂದು ಪಟ್ಟಣಕ್ಕೆ ನನಗೆ ತಿಳಿದಂಗೆ 4 ದಿಕ್ಕುಗಳಿದ್ದಾವೆ. ಆ 4 ದಿಕ್ಕುಗಳಲ್ಲಿ ಕೂಡ ಇದೇ ರೀತಿಯಾದಂಥ ಒಂದು ಅಂಗಡಿಗಳನ್ನು ಇಟ್ಕೊಂಡು ಅವರೊಂದು ಹೊಟ್ಟೆಪಾಡುವ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಜೀವನ ಮಾಡೋಂಥ ಒಂದು ಸಂದರ್ಭದಲ್ಲಿ ಅವರು ಸಾಲ ಸೌಲಭ್ಯಗಳು ಮಾಡಿಕೊಂಡು ಅಥವಾ ಅವರು ಕೊರಳಲ್ಲಿರ್ತಕ್ಕಂಥ ಚೈನ್ ಆಗ್ಬೋದು, ಓಲೆ ಆಗ್ಬೋದು, ಇವೆಲ್ಲ ಕೂಡ ಒಂದು ಅಂಗಡಿಯಲ್ಲಿ ಒಂದು ಹಡ ಇಟ್ಕೊಂಡು ಅವರು ಅಂಗಡಿಯಲ್ಲಿ ಸಣ್ಣದಾಗಿ ಒಂದು ಬಂಡವಾಳ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಒಂದು ವ್ಯಾಪಾರ ಮಾಡೋದನ್ನು ಇತ್ತೀಚೆಗೆ ಪುರಸಭೆ ಆಡಳಿತ ಮಂಡಳಿ ಇತ್ತೀಚೆಗೆ ಒಂದು ಹೊಸ ಆಡಳಿತ ಮಂಡಳಿ ಬಂದಿದೆ. ಈ ಆಡಳಿತ ಮಂಡಳಿಯವರು ಇದನ್ನೆಲ್ಲ ಸಹಿಸದೆ ಈ ಒಂದು ಬಡವರ ಮೇಲೆ ಒಂದು ಬರೆ ಎಳೆಯುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೇನಾದರೂ ತೆರವು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಭೆ ಮಾಡಬೇಕಾಗಿತ್ತು ಸಾರ್ವಜನಿಕವಾಗಿ. ಆ ಒಂದು ಸಾರ್ವಜನಿಕ ಸಭೆಗೆ ಈ ಫುಟ್ಪಾತ್ ವ್ಯಾಪಾರಸ್ಥರ ಒಂದು ಸಂಘ ಇದೆ, ಆ ಸಂಘದ ಪ್ರತಿನಿಧಿಗಳು ಕೂಡ ಇದ್ದಾರೆ. ಆ ಒಂದು ಪ್ರತಿನಿಧಿಗಳು ಕೂಡ ವಿಷಯ ತಿಳಿಸಿ ಯಾರ್ಯಾರು ಈ ಅಂಗಡಿಗಳಿಗೆ ಫುಟ್ಪಾತಲ್ಲಿ ಅಂಗಡಿಗಳು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೋ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಆ ಸಭೆಯಲ್ಲಿ ಒಂದು ನಿರ್ಣಯ ತಗೋಬೇಕಾಗಿತ್ತು. ಇದು ಯಾವುದೂ ಕೂಡ ಮಾಡಿಲ್ಲ. ಇಲ್ಲಿ ಹಿಟ್ಲರ್ ಧೋರಣೆ, ಇಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೋ ತಾಲೂಕು ಆಡಳಿತ ಮಂಡಳಿ ಅಧಿಕಾರಿಗಳು ಎಲ್ಲರೂ ಕೂಡ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ಒಂದು ದೌರ್ಜನ್ಯಕ್ಕೆ ಎಲ್ಲ ನಮ್ಮ ಏನು ಈ ಸಾರ್ವಜನಿಕರಿದ್ದಾರೋ ಈ ಒಂದು ರಸ್ತೆಯಲ್ಲ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಇದಕ್ಕೆ ಏನಾದರೂ ಕೂಡ ನಮಗೆ ಒಂದು ಪರ್ಯಾಯವಾಗಿ ಏನಾದರೂ ಒಂದು ಮಾರ್ಗವನ್ನು ಕಲ್ಪಿಸಿ ಮತ್ತೆ ಈ ಅಂಗಡಿಗಳನ್ನು ತೆರವು ಮಾಡಿದ್ರೆ ಒಳ್ಳೆಯದು. ಈ ಒಂದು ಅಗಲೀಕರಣಕ್ಕೆ ನಾವು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಆ ಒಂದು ಸ್ವಾಗತ ಮಾಡೋ ವಿಚಾರದಲ್ಲಿ ಇವರು ಹೊಟ್ಟೆ ಮೇಲೆ ಬರೆ ಹೇಳಿದ್ರೆ ಕೂಡ ಯಾರಿಗೂ ಕೂಡ ಇದು ಅನ್ಯಾಯ, ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇರೋದು ತೀವ್ರವಾದ ಅನ್ಯಾಯ ಅಂತೇಳಿ ನಾನು ಅಧಿಕಾರಿಗಳ ಧೋರಣೆಯನ್ನು ನಾನು ಖಂಡಿಸ್ತೇನೆ. ಒಂದು ನಿಮಿಷ ಯಾರೋ ಮಾತಾಡಬೇಡಿ ಸರ್. ಮತ್ತೆ ನಾನು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ವಿಷಯವನ್ನು ತಿಳಿಸ್ತೀನಿ. ಇವತ್ತೇನು ಇವರು ಮೌಖಿಕವಾಗಿ ಈ ಅಂಗಡಿಗಳನ್ನ ತೆರವು ಮಾಡಿ ಇವರಿಗೆ ಇದೇ ಸ್ಥಳದಲ್ಲಿ ಅಂಗಡಿಗಳು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಮೌಖಿಕ ಒಂದು ಮಾತನ್ನು ನಾವು ಯಾರೂ ಕೂಡ ನಂಬೋದಿಲ್ಲ. ಇವರು ಏನಾದರೂ ಅಕಸ್ಮಾತ್ ಒಂದು ಪೇಪರ್ ವರ್ಕ್ ಏನಾದರೂ ಮಾಡಿ ನಿಮಗೆ ಈ ಒಂದು ಸ್ಥಳದಾಗ ಅಗಲೀಕರಣ ಮಾಡಿಬಿಟ್ಟು ಸಣ್ಣದಾಗಿ ಅಂಗಡಿಗಳು ಕಟ್ಟಿಸ್ಕೊಡ್ತೀವಿ ಅನ್ನೋ ಒಂದು ಭರವಸೆ
ಒಂದು ಪೇಪರ್ ಮುಖಾಂತರ ಏನಾದರೂ ಒಂದು ಭರವಸೆ ಕೊಟ್ಟರೆ ಈ ಒಂದು ಭರವಸೆಗೆ ಸ್ವಾಗತ ಮಾಡ್ತೀವಿ. ಮತ್ತು ಏನಿದೆಯೋ ಇನ್ನೂ ರಸ್ತೆಗಳು, ಅನೇಕ ರಸ್ತೆಗಳು, ರಾಮಕೃಷ್ಣ ರಸ್ತೆಯಲ್ಲಿ ಆಂಬುಲೆನ್ಸು ಹೋಗುವಂಥ ರಸ್ತೆ, ಆ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಿಸ್ತಾರೆ. ಆ ಒಂದು ರಸ್ತೆಯನ್ನು ಈಗಾಗಲೇ ನಾವು ಸುಮಾರು ನಮ್ಮ ಸಂಘಟನೆಗಳ ವತಿಯಿಂದ ಹೋರಾಟ ಕೂಡ ಮಾಡಿದ್ದೀವಿ. ಅಂಥ ರಸ್ತೆಯನ್ನು ತೆರವು ಮಾಡಿ ಅಂತ ಹೇಳಿದ್ವಿ. ಮತ್ತು HP ಗ್ಯಾಸ್ ರಸ್ತೆಯಲ್ಲಿ ಈಗಾಗಲೇ ರೆಸಿಡೆನ್ಸಿಯಲ್ ರೋಡ್ ಅದು, ಆ ರೆಸಿಡೆನ್ಸಿಯಲ್ ರಸ್ತೆಯಲ್ಲಿ ವಿವಿಧ ರೀತಿಯಾದ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅನಧಿಕೃತವಾಗಿ ಇವರು ಅವರಿಗೆ ಒಂದು ಅನುಮತಿ ಕೊಡ್ತಾರೆ. ಇದನ್ನೆಲ್ಲ ಕೂಡ ನಾವು ಕಳಿಸಿ ಹೋರಾಟ ಮಾಡಿದ್ರು ಕೂಡ ಅದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಮತ್ತು ಏನು ಈ ರಸ್ತೆ ಆಗಿರೋ MG ರಸ್ತೆ ಅಂತೇಳಿ ಪ್ರತಿಷ್ಠಿತವಾದಂಥ ಒಂದು MG ರಸ್ತೆ, ಇಲ್ಲಿ ಅನೇಕ ಕಾಲೇಜುಗಳು ಇದ್ದಾವೆ, ಬ್ಯಾಂಕ್ಗಳಿದ್ದಾವೆ, ಸರ್ಕಾರಿ ಸಂಸ್ಥೆಗಳಿದ್ದಾವೆ. ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಬಿದ್ದು ಅಪಘಾತಗಳಾಗ್ತಾ ಇದೆ. ಇದ್ರ ಬಗ್ಗೆ ಕೂಡ ನಾವು ಗಮನ ಸೆಳೆದಿದ್ದೀವಿ. ಇಂಥ ವಿಷಯಗಳಿಗೆ ಪುರಸಭೆಯವರು ಸಹಕಾರ ಕೊಡೋದಿಲ್ಲ. ಈ ರೀತಿ ಬಡವರ ಮೇಲೆ ಒಂದು ದೌರ್ಜನ್ಯ ಮಾಡೋದಕ್ಕೆ ಪುರಸಭೆ ಅಧಿಕಾರಿಗಳು ಈ ರೀತಿ ಮುಂದಾಗ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದನ್ನು ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನ ಬಗ್ಗೆ ಸೂಕ್ತವಾದಂಥ ಒಂದು ಕ್ರಮ ಜರುಗಿಸಿ ಈ ಒಂದು ಫುಟ್ಪಾತಲ್ಲಿ ವ್ಯಾಪಾರ ನಡೆಸ್ತಾ ಇರ್ತಕ್ಕಂಥವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಮನವಿ ಮಾಡ್ತೇನೆ. ನೀವು ಸಹ ಕ್ಲೀನ್ ಮಾಡಿಸ್ಲೇಬೇಕು. ಆ ಕೆಲಸಗಳು ಮಾಡ್ಬೇಕು ಸರ್. ಸಾರ್ವಜನಿಕರಿಗೆ ಪರವಾಗಿದ್ದೀರಾ ಅಥವಾ ಯಾವಗೋಸ್ಕರ ಇದ್ರೆ ಹೇಳ್ರಿ ಹೋಗ್ಲಿ ನೀವು. ಕ್ವಶನ್ ಅದಲ್ಲ ಕ್ವಶನ್ ಆಗುವಾಗ ಅವ್ರು ಅಬ್ಜೆಕ್ಷನ್ ಮಾಡಿಲ್ಲ. ಭಿಕ್ಷೋದು ನೀವೇ, ಭಿಕ್ಷೋದು ಉಪಯೋಗ ಏನ್ ಮಾಡ್ತಾ ಇದ್ರಿ ನೀವು? ಉಪಯೋಗ ಏನ್ ಮಾಡ್ತಾ ಇದ್ರಿ? ಮಾತಾಡಿ ಫೋನ್ ಮಾಡಿ ಯೂಸ್ ಮಾತಾಡಿ ಇದ್ರಲ್ಲೇ ಸಂಪಾದನೆ ಮಾಡ್ಕೊಡ್ತಾ ಇದ್ರಾ? ಬೇರೆ ಇನ್ನೇನಿದೆ ಸರ್? ಇದರಲ್ಲೇ ಕಟ್ಟೋದು ನಮ್ಗೆ ಇದರಿಂದ ಸಾಲಗಳೆಲ್ಲ ಕಟ್ತಾ ಇರೋದು ನಾವೆಲ್ಲ ಸಂಘಗಳು ಅವು ಈಗ ಇದು ತೆರವು ಮಾಡ್ತಿದ್ದಾರೆ ಸರಿ, ನೀವು ಹಾಕುವಾಗ ಅಡ್ಡ ಬರ್ಲಿಲ್ವಾ ಇವರು? ಸರ್ ಅವಾಗ ಬಂದು ಹೇಳಿದ್ರು ನಮ್ ಕಷ್ಟಕ್ಕೆ ನಾವು ಏನಾದ್ರು ಏನ್ ಅದ ಬಂದು ಹೇಳಿದ್ರು ಅಂದ್ರೆ ಏನ್ ಹೇಳಿದ್ರು? ಅವ್ರಿಗೆ ಹೇಳ್ದಿರನ ಅಂಗಡಿ ಹಾಕೊಂಡ್ಬಿಟ್ಟಿದ್ ಸರ್, ನಿಜ ಹೇಳ್ತಾ ಇದ್ವಿ. ಮತ್ತೆ ನಾವು ಜೀವನ ಮಾಡ್ತಾ ಇದೀವಿ ಇದ್ರಲ್ಲಿ ಸರ್ ಸುಮಾರು ವರ್ಷದಿಂದ. ನೀವೇನು ಒಬ್ಬರೇ ಹಾಕೊಂಡಿಲ್ಲ, ಯಾರು ಜೀವನ ಆಗ್ಲಿಲ್ಲ ಅವರೆಲ್ಲ ಹಾಕೊಂಡಿದ್ದಾರೆ. ಹಾಕೋವಾಗ್ಲೇ ಬೇಡ ಅಂದಿದ್ರೆ ಇನ್ನೊಂದು ಕಷ್ಟ ಇಲ್ಲ ಪಡ್ಕೊಳ್ತಾ ಇದ್ರಿ ನೀವು. ಇವಾಗ ಹಾಕೊಂಡು ಜೀವನ ರೂಪಿಸ್ಕೊಂಡ್ಮೇಲೆ ತೆಗಿತಾ ಇದ್ದಾರೆ. ಮುಂದಿನ ಜೀವನ ಹೇಗೆ ನಿಮ್ಗೆ ಅಂತ ಮಾತಾಡಿ. ಮುಂದಿನ ಜೀವನ ಅವರೇ ನಮ್ಗೆ ಬೇಗ ನಿರೂಪಿಸ್ಕೊಡ್ಬೇಕು ಸರ್. ನಮ್ಗೆ ಏನ್ ಮಾಡ್ತೀರಾ ಈಗ? ನೀವೆಲ್ಲ ಏನ್ ಮಾಡ್ತೀರಾ ಈಗ? ಅಂಗಡಿಗೆ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಕಟ್ಟಿಕೊಟ್ಟು ನಿಮ್ಮನ್ನ ಖಾಲಿ ಮಾಡಿಸ್ಬೇಕು. ಕಟ್ಟಿಕೊಟ್ಟು ನಿಮ್ಮನ್ನ ಸೇರಿಸಿ ಅಂತ ಹೇಳಿದ್ದಾರೆ. ಹಂಗಾಗಲ್ಲ ಹೆಂಗಾಗುತ್ತೆ? ಅವ್ರು ಕಟ್ಕೊಡೋ ತನಕ ಹೆಂಗ್ ಜೀವನ ಮಾಡ್ತೀರಾ? ಅವ್ರಿಗೆ ಮುನ್ಸಿಪಲ್ ಆಫೀಸ್ ಫೋನ್ ಮಾಡಿ ಏನಪ್ಪ ಅವ್ರನ್ನೆಲ್ಲ ನಾನು ಮೀಟಿಂಗ್ ಕರೆಸಿ ಅವ್ರಿಗೆ ಮೀಟಿಂಗ್ ಕರೆಸಿ ಹೇಳ್ತೀನಿ. ಮತ್ತೆ ಅವ್ರಿಗೆ ಜಾಗ ಸ್ಥಳ ತೋರಿಸ್ಬಿಟ್ಟು ಮತ್ತೆ ಅವ್ರ ಅಂಗಡಿಗೆ ಕೊಳ್ಳಿರಂತೆ ಅಂತ ಫೋನ್ ಮಾಡಿ MLA ಹತ್ರ ಹೋಗಿದಾಗ ನಮ್ಮ ಮುಂದೆನೇ ಹೇಳ್ತಾರೆ MLA ಸರ್. ಅವ್ರು ಕೂಡ ಬೆಳೆ ಕೊಡಿಲ್ಲ ಸರ್. ಅವ್ರು MLA ಸರ್ಗೆ ಬೆಳೆ ಕೊಡಿಲ್ಲ. ನಮ್ಗೇನು ಸರ್ ಇವಾಗ MLA ಎಷ್ಟು ನಮ್ಗೆ ಅನುಕೂಲ ಮಾಡ್ತಾ ಇದ್ದಾರೆ, ಅನನುಕೂಲ ಮಾಡಿದ್ದಾರೆ ನೋಡಿ ಸರ್. ಇವಾಗ MLA ಸರ್ ಬಂದು ಖುದ್ದಾಗಿ ನೋಡಿ ನಮ್ಮ ಕಷ್ಟ ಸುಖ ಪರಿಹಾರ ಮಾಡ್ಬೇಕು ಸರ್. ನಮ್ಮ ಬಾಳಿಗೆ ಏನೈತೆ ಅದು ಪರಿಹಾರ ಮಾಡಿ. ಸರ್ ನಾವು ಕಷ್ಟಗಳಲ್ಲಿ ಏನೋ ಇಲ್ಲಿ ಹಾಕ್ಕೊಂಡ್ವಿ ಹಂಗೆ ಜೀವನ ಮಾಡೋಣ ಅಂತ ಅವ್ರು ನೋಡಿದ್ರೆ ಈ ಥರ ಅನ್ಯಾಯ ಮಾಡ್ತಾರೆ. ನಾವು ಹಾಕೊಂಡೆಲ್ಲ ಒಂದು 2 ವರ್ಷ ಆಯಿತು ಸರ್. ದುಃಖದಿಂದ ಹೇಳಬೇಕು, ಅಳ್ಳೋ ಥರ ಹೇಳಬೇಕು ಸರ್. ಸಂಘಗಳು ಅವು ಇವು ದಂಧೆಯಲ್ಲಿ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೀವಿ ಸರ್. ನಾವು ಮಕ್ಕಳನ್ನ ಓದ್ಸೋಣ ಅಂತ ತಗೊಂಡು ಬಂದ್ವಿ. ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ. ಇನ್ನೊಂದು 2 ವರ್ಷ 1 ವರ್ಷದ ನಮ್ಮ ಕಾಲಾವಶ ಪಟ್ಟಿದೆ. ನಮಗೆ ತುಂಬ ನಮ್ಮ ಬಾಧೆಗೆಲ್ಲ ತೀರ್ಸ್ಕೊಂತಾರೆ ಸರ್. ಇವ್ರಿಗೆ ತುಂಬ ಹೆಣ್ಮಕ್ಳು ಸರ್. ಪಾಪ ಎಲ್ಲ ಜೀವನ ಸರ್ಕಾರಿಯಿಂದನೇ ಸರ್ ಮಾಡ್ತಾ ಇರೋದು. ಪಾಪ ಫೈನಾನ್ಸ್ಗಳೆಲ್ಲ ಕಟ್ತಾ ಇದ್ದಾರೆ. ಸಾಲಗಳು ಜಾಸ್ತಿ ಆಯ್ತು ಸರ್. ಜಾಸ್ತಿ ಇದೆ ಸರ್. ಪರಿಸ್ಥಿತಿ ಹೇಳ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ ಸರ್. ಇವಾಗ ನಮ್ಮ ಕಷ್ಟ ಯಾರು ಸರ್ ತಿರುಸ್ತಾರೆ? ಇವಾಗ ಸಂಘಗಳೆಲ್ಲ ಯಾರು ಸರ್ ನಾವು ಕಟ್ಟಕ್ಕೆ ಹೆಂಗೆ ಸರ್ ಕಟ್ಟೋದು? ನಾವು ಇವಾಗ ಸಡನ್ ಹೋಗಿ ನಾವು ಎಲ್ಲಿ ಸರ್ ಬದುಕಬೇಕು? ನಮ್ಗೆ ನ್ಯಾಯ ಕೊಡೋಕ್ಕೆ ಹೇಳಿ ಸರ್. ಏನಾದರೂ ಮಾಡಿ ನೀವು ಹೋರಾಟ ಮಾಡ್ಬೇಕೀಗ. ಓಕೆ ಸರ್, ನಾವು ಹೋರಾಟ ಮಾಡೋದು ಇಲ್ಲೇ ಸರ್. ಬಜಾರ್ನಲ್ಲಿ ಹಾಕ್ಬಿಟ್ರೆ ನಾವು ಹೆಂಗೆ ಸರ್ ಬದುಕಬೇಕು ಸರ್? ಇವಾಗೆಲ್ಲ ನಗು ನೋಡಿ ಸರ್ ಎಲ್ಲ ಎತ್ತಿ ಬಜಾರ್ದಲ್ಲಿ ಹಾಕಿದ್ದಾರೆ. ನಾವು ಹೆಂಗೆ ಸರ್ ಬದುಕಬೇಕು? ಎಲ್ಲಿ ಹೋಗೋದು ನಾವೀಗ? ಸಂಘಗಳು ಕಟ್ಟಬೇಕು,
ಎಲ್ಲಾನು ಫೈನಾನ್ಸ್ ಎತ್ಕೊಂಡಿದ್ದೀವಿ, ಅವಾಗೆಲ್ಲ ಯಾರು ಸರ್ ಈ ಸಾಮಾನು ಇಲ್ಲೇ ಇಟ್ಕೊಂಡು ಇಲ್ಲೇ ಕೂತ್ಕೋಬೇಕು. ಎಲ್ಲ ಸಾಲಗಳು ತಗೊಂಡಿದ್ದೀವಿ. ಇವಾಗ ಹಿಂಗ್ ಮಾಡಿದ್ರು ಸಾಮಾನು ಹೆಂಗೋ ರೋಡ್ಗೆ ಹಾಕಿದಾರಲ್ಲ, ಹೋಗ್ಬೇಕು ನಾವು. ಇನ್ನೊಂದು ತರ ಪೇಪರ್ ವರ್ಕ್ ಆಗಿದೆ ಹಂಗಂತ ಪೇಪರ್ ವರ್ಕ್ ಆಗಿದೆಯಾ? DC ಆದೇಶ ಮಾಡಿದಾರ. DC ಅವರ ಇಂಟ್ರೆಸ್ಟ್ ತಗೊಂಡು ಏನೋ ಅಲ್ಲಿ ನಮ್ಮ ಕೋಲಾರಲ್ಲಿ ಮಾಡ್ತಾ ಇದ್ದಾರೆ ಫುಡ್ ಪಾರ್ಕ್ ಅಂತ. ಆ ತರ ಮಾಡ್ಬೇಕು ಅಂತಾನೆ ಒಂದು ನೀವು ಮಾಡೋ ತನಕ ಇವ್ರ ಜೀವನ ಹೆಂಗೆ ಆಗುತ್ತೆ. ಸರ್ ಅದನ್ನಪ್ಪಲ್ಲ ಸರ್, ನಿಮ್ಗೆ ಹಣ ಬಿಡುಗಡೆ ಆಗೋ ತನಕ ಗಂಟೆಗೆ ಹೋಗ್ಬೇಡಿ ಅಂತ ಹೇಳಿದ್ರ ಇಲ್ವಾ? ನನ್ನ ಎದುರಿಗೆ ಫೋನ್ ಮಾಡಿರೋದು, ನನ್ನ ಎದುರಿಗೆ ಫೋನ್ ಮಾಡಿದ್ದಾರೆ. ನನ್ನ ಹತ್ರ ರೆಕಾರ್ಡಿಂಗ್ ಕೂಡ ಇದೆ. ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು. ಹಣ ಬಿಡುಗಡೆ ಆಗಿದೆ, ಹಣ ಬಿಡುಗಡೆ ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನಪ್ಪ ಅದು? DC ಆದೇಶ ಇದನ್ನು ಕೇಳಿ. ಇಲ್ಲ, ಏನು ಆದೇಶ ಸರ್ DC ಆದೇಶ ಏನಾದ್ರು ಕೊಟ್ಟಿದ್ದಾರಾ ಸರ್ ತೆರವುಗೊಳಿಸಿ ಅಂತ ನಿಮ್ಗೆ ಏನಾದ್ರು DC ಆದೇಶ ಏನಾದ್ರು ಕೊಟ್ಟಿದ್ದಾರಾ? ಅನಧಿಕೃತವಾಗಿ 40 ವರ್ಷದಿಂದ ಇದಾರಂತೆ ಅವರು 40 ವರ್ಷದಿಂದ ಈ ಫುಟ್ಪಾತ್ ಮೇಲೆ ಇದೀವಿ ಅಂತ ಇದ್ದಾರೆ. ಅವ್ರಿಗೆ ಏನಾದ್ರು ಇಷ್ಟು ದಿನ ನೀವು ಯಾಕೆ ಅವ್ರಿಗೆ ಯಾವುದೂ ಇಲ್ಲ. ಈಗ ಬೇರೆ ಕಡೆ ಕೊಡ್ತೀರಾ? ಇರಿ, ಬೇರೆ ಕೊಡ್ತೀರಾ? ಬೇರೆ ಪುರಸಭೆಗೆ ಅಧಿಕಾರ ಇದೆ, ಬೇರೆ ಕಡೆ ಅಧಿಕಾರ ಇದೆ, ಬೇರೆ ಕಡೆ ಕೊಡ್ತೀರಿ. ನಿಜ. ಅಷ್ಟು ದಿನ ಅವ್ರ ಜೀವನ ಏನು? ಅವ್ರ ಜೀವನ ಏನು ಸರ್ ಅಷ್ಟು ದಿನ? ಏನಿಲ್ಲ ಸರ್ ಇವಾಗ ತೆರವುಗೊಳಿಸ್ತಿದ್ರಲ್ಲ, ಅವರು ರೋಡ್ಗೆ ಬರ್ತಾರೆ, ನೀವು ಕಟ್ಸ್ಕೊಡೋರ್ಗು ಅವ್ರಿಗೆ ಜೀವನ ಎಲ್ಲಿ? ನೀವೇನಾದ್ರು ಮಾಡ್ಕೊಡ್ತೀರಾ ಜೀವನಕ್ಕೆ ಅವ್ರಿಗೆ? ಯಾರೋ ಅಂಗಡಿಗೆ ಇಟ್ಬಿಟ್ಟು ಬಾಡಿಗೆ ಕೊಟ್ಕೊಂಡು ಇದು ಮಾಡ್ತಾ ಇದ್ರೆ ಅದು ಪುರಸಭೆಗೆ ಎಲ್ಲ ಹಲವಾರು ಇಷ್ಟು ದಿನ ಇಂದ ಏನ್ ಮಾಡ್ತಾರೆ ಗೊತ್ತಿದೆ ನಮ್ಗೆ. ಸುಮ್ಮನೆ ಯಾಕೆ ತರಲೆ ಮಾಡೋದೆಲ್ಲ ತರಳೆ ಅಲ್ಲ ಸರ್. 40 ವರ್ಷದಿಂದ ಅವರು 40 ವರ್ಷ ಏನಿಲ್ಲ, ನಾವು ನೋಡಿದ್ದೀವಿ. ನಾವು 15 ವರ್ಷ 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಗೊತ್ತಿದೆ ನಮಗೆ. ಏನೋ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರೆ ಅವಾಗೂ ಇದಾವೆ ಸರ್ ಅಂಗಡಿ, ಅವಾಗೂ ಇದಾವೆ ಅಂಗಡಿಗಳು, ಅವಾಗೂ ಇದಾವೆ, ಅಭ್ಯಂತರ ಇಲ್ಲ, ನಾವು ಇದು ಮಾಡ್ತಾ ಇಲ್ಲ ಸರ್. ಈಗ ಒಂದು ಅಲ್ಲ ಸರ್, ಒಂದು ಸಮಯ ಕೊಡೋದು ಕಳಿಸ್ತೀನಿ. ಏನ್ ಸರ್ ದೌರ್ಜನ್ಯ? ಹೋಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲೇ ಇದ್ರೆ ರೂಲ್ಸ್ ಅಂಡ್ ಎಲ್ಲ ಹೇಳ್ತೀರಿ, ಬಾಯಿ ಮಾತಲ್ಲೇ ಹೇಳ್ತೀರಿ. ಇವ್ರಿಗೆ ಕೊಡ್ತೀವಿ ಅಂಗಡಿಗಳು ಅಂತ ಹೇಳ್ತೀವಿ. ಪೇಪರ್ ಅವ್ರು ತೋರಿಸಿ, ತೋರಿಸಿ. ಬೀದಿ ಬಂದು ವ್ಯಾಪಾರಿಗಳು ಎಲ್ಲ ನಮ್ಮ ಹತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರತಿ ನಾಗರಿಕರು ಕೂಡ ಅನ್ವಯಿಸುತ್ತೆ ಸರ್. ಈಗ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಆದೇಶ ಇದ್ರೆ ಕೊಡಿ, ಅವ್ರು ಕೊಟ್ಟಿರೋದು ಅವರೇ ಕೊಟ್ಟಿದ್ದಾರೆ. ಒಂದು ನಿಮಿಷ, ಸರ್ ದುಡ್ಡು ಕಟ್ಸ್ಕೊಂಡು ಕೊಟ್ಟಿದ್ದಾರೆ ಇವ್ರಿಗೆ, ಬಡವ್ರಿಗೆ ಪಾಪ. ನೀ ಡಾಕ್ಯುಮೆಂಟ್ ಹತ್ರ ಪಾಪ ಸುಬಿದ್ದು ವಾಳ್ಕೆ, ಮೊಗಾನ್ ಸುಬಿದ್ದು ವಾಳ್ಕೆ. ಇದ್ರ ಹತ್ರ ಎಲ್ಲ ಅವರೇ ಕೊಟ್ಟಿದ್ದಾರೆ ಆದೇಶ ಇಟ್ಕೊಳ್ಳಿ ಅಂತ.
ಶಾಸಕರ ಆದೇಶ ಇಲ್ಲ, DC ಆದೇಶ ಇಲ್ಲ, ಅದು ಹಣ ನಾನು MLA ಬರೋವರೆಗೂ ನಮ್ಮ ಜಗಣ್ಣ ಬರೋವರೆಗೂ ಮತ್ತೆ ಭಾಸ್ಕರ ಬರ್ಕೊ ಮತ್ತೆ ವಿಜಯ ಕುಮಾರ್ ಸಾರ್ ಬರೋವರೆಗೂ ಇರ್ಲಿ ಸ್ವಲ್ಪ ಹೊತ್ತು ಅಂಗಡಿಗೆ ಇರ್ಲಿ ಅಂತ ಕಾಲಗಳೇ ಹಿಡ್ಕೊಂಡು ಸತ್ಯನಾರಾಯಣ ಬೇಡ್ಕೊಂಡು ಹತ್ಕೊಂಡು ಕೇಳ್ಕೊಂಡಿದ್ದೀನಿ ಬೀದಿ ಬದಿ ವ್ಯಾಪಾರಸ್ಥರು ಮೀಟಿಂಗ್ ಮಾಡಿದ್ರೆ ಮಾಡಿಲ್ಲ ಅಲ್ಲೇ ಮುನ್ಸಿಪಲ್ ಆಫೀಸಲ್ಲಿ ಆಫೀಸರ್ ಕೊಂಡು ಮಾಡಿಲ್ಲ. ನಾಲ್ಕು ದಿಕ್ಕಿದೆ ಸರ್, ನಾಲ್ಕು ದಿಕ್ಕಿದ್ದಾವೆ, ನಾಲ್ಕು ದಿಕ್ಕಿದೆ ಯೋಚನೆ ಮಾಡಿ ಮೀಟಿಂಗ್ ಮಾಡಿಲ್ಲ. ಬೋರ್ಡ್ ಆಗ್ತಾ ಇದೆ. ಅಧಿಕಾರಿಗಳಿಗೆ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ, ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಪುರಸಭೆ ಅಧಿಕಾರಿಗಳಿಗೆ, ರಮಣಪ್ಪ ಸರ್, ಪುರಸಭೆ ಅಧಿಕಾರಿಗಳಿಗೆ, ರಮಣಪ್ಪ ಸರ್, ಸರ್ ರಮಣಪ್ಪ ಸರ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅನ್ಯಾಯ, ಅನ್ಯಾಯ, ಅಯ್ಯಯ್ಯ, ಅನ್ಯಾಯ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಅಲ್ಲ, ಡ್ರೈನ್ ಮೇಲೆ ಬಿಲ್ಡಿಂಗ್ ಕಟ್ ಮಾಡಿದ್ರೆ ಅವ್ರನ್ನ ಕಾಣ್ತಲ್ಲ. ಇದಕ್ಕೆ ನಮ್ಮ ಹೊಟ್ಟೆ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದು ಜೈಸರೆ ಬಂದು